ಎಲ್ಲರಿಗೂ ನಮಸ್ಕಾರ. ಆರ್ಯನ್ ಫುಡ್ ರೆಸಿಪಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ತುಂಬಾ ಈಸಿಯಾಗಿ ನಾವು 2 ಆಲೂಗೆಡ್ಡೆ ಬಳಸ್ಕೊಂಡು ನಾವು ಕುರ್ಕುರೆನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಸಂಜೆ ಟೈಮ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಆಲೂಗೆಡ್ಡೆನ ನಾನಿಲ್ಲಿ ತುರ್ಕೊಂಡು ಈ ಥರ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಯಾಕೆಂದರೆ ಅದು ಬ್ಲ್ಯಾಕ್ ಆಗಬಾರ್ದಲ್ವ ಆಲೂಗೆಡ್ಡೆ, ಅದಕ್ಕೆ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ಇದಾದಮೇಲೆ ಫ್ರೆಂಡ್ಸ್, ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದನ್ನು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಅದರಲ್ಲಿ ನೀರನ್ನ ನಾನು ಒಂದು 4 ಕಪ್ ಆಗುವಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದಾದಮೇಲೆ ನೋಡಿ ಒಂದು ಸ್ವಲ್ಪ ನಾನು ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀರು ಕೂಡ ಸ್ವಲ್ಪ ಕಾದಿದೆ ಅನ್ನುವಾಗ ನಾವಿಲ್ಲಿ ಆಲೂಗೆಡ್ಡೆನ ನಾವು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಆಲೂಗೆಡ್ಡೆ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಸಾಫ್ಟ್ ಆದರೆ ಅಷ್ಟೇ ಸಾಕು. ಇವಾಗ ನೋಡಿ ಆಲೂಗೆಡ್ಡೆನೂ ಕೂಡ ಸಾಫ್ಟ್ ಆಗಿದೆ ಅಲ್ವಾ. ಇವಾಗ ನಾನಿಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಸಣ್ಣ ರವೆ ತಗೊಂಡಿದ್ದೀನಿ. 1 ಕಪ್ ತಗೊಂಡಿದ್ದೀನಿ. 1 ಕಪ್ ರವೆಗೆ ನಾನಿಲ್ಲಿ 4 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ರವೆ ನಾವು ಸಣ್ಣ ರವೆ ತಗೊಂಡಿರೋದ್ರಿಂದ ಬೇಗ ಅದು ಬೆಂದುಬಿಡುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಗ್ಯಾಸ್ನ ನಾವು ಸಾಫ್ಟ್ ಆದಮೇಲೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಸಾಫ್ಟ್ ಆಗಿದೆ ಅಲ್ವಾ. ಒಂದು ಸ್ವಲ್ಪ ಬೆಚ್ಚಗಿರಬೇಕು, ತುಂಬಾ ಸುಡ ಅಂಥದ್ದೇನು ಬೇಡ. ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾನಿಲ್ಲಿ ಒಂದು ಕವರ್ ತೋರಿಸ್ತಾ ಇದ್ದೀನಲ್ಲ, ಮನೇಲಿ ಎಲ್ಲರ ಮೇಲೂ ಸಾಮಾನ್ಯ ಕವರ್ಸ್ ಇದ್ದೇ ಇರುತ್ತಲ್ವ. ಈಗ ನೋಡಿ ನಾನು ಯಾವ ಥರ ಓಪನ್ ಮಾಡ್ಕೊಂಡಿದ್ದೀನಿ, ಈ ಥರ ಓಪನ್ ಮಾಡಿಕೊಂಡು ಇವಾಗ ಇದಕ್ಕೆ ನೀಟಾಗಿ ನಾವು ತುಂಬ್ಕೊಳ್ಳೋಣ. ಇವಾಗ ಎಲ್ಲವನ್ನು ಕೂಡ ಅದೇ ಥರ ನಾವು ನೀಟಾಗಿ ತುಂಬ್ಕೊಂಡಾಗಿದೆ ಅಲ್ವಾ. ಇವಾಗ ಫ್ರೆಂಡ್ಸ್, ನೀಟಾಗಿ ನಾವು ತುಂಬ್ಕೊಂಡ ನಂತರ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಎಡ್ಜಸ್ ಏನಿದೆ ಅದನ್ನು ನಾವು ಕಟಾರಲ್ಲಿ ಕಟ್ ಮಾಡ್ಕೊಳ್ಳೋಣ. ನಮಗೆ ಸ್ವಲ್ಪ ದಪ್ಪವಾಗಿ ಬೇಕು ಅಂದರೆ ನಾವು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ಮೀಡಿಯಮ್ ಆಗಿ ಬೇಕಂದರೆ ಮೀಡಿಯಮಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಕಟ್ ಮಾಡ್ಕೊಂಡು ಆಗಿದೆ ಅಲ್ವಾ. ನಾನಿಲ್ಲಿ ಒಂದು ಪ್ಲೇಟ್ ತೋರಿಸ್ತಾ ಇದ್ದೀನಲ್ಲ, ಈ ಪ್ಲೇಟಿಗೆ ನಾನಿಲ್ಲಿ ಈ ಥರ ಹಾಕ್ತಾ ಇದ್ದೀನಿ. ನೋಡಿ, ಲೆಂತಿಯಾಗಿ ನಾವು ಇದನ್ನು ಹಾಕೊಳ್ಳೋಣ ಕುರ್ಕುರೆನ. ಇದನ್ನು ನಾವು ಫ್ರೆಂಡ್ಸ್ ಒಂದು ಬಟ್ಟೆ ಕೂಡ ಹಾಕೋಬೋದು, ಇಲ್ಲಾಂದರೆ ತೆಳುವಾದ ಪೇಪರ್ ಇರುತ್ತಲ್ಲ ಅದಕ್ಕೂ ಕೂಡ ಹಾಕೋಬೋದು. ನಾವು ಹಪ್ಪಳ ಸಂಡಿಗೆಯಲ್ಲಿ ಹಾಕ್ತೀವಲ್ಲ ಅದರಲ್ಲೂ ಕೂಡ ಹಾಕೊಬೋದು. ಈಸಿ ಮೆಥಡ್ ಅಂದರೆ ಫ್ರೆಂಡ್ಸ್, ಒಂದು ಪ್ಲೇಟ್ಗೆ ಹಾಕೋದ್ರಿಂದ ಬೇಗ ಅದು ಒಣಗಿಬಿಡುತ್ತೆ. ನಾನು ಅದಕ್ಕೆ ಫ್ರೆಂಡ್ಸ್ ನಾನೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಿಸಿಲಿಗೆ ಇಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಎಲ್ಲವೂ ಕೂಡ ಇದೇ ಥರ ನಾವು ಹಾಕ್ಕೊಳ್ಳೋಣ. ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ನಾನಿಲ್ಲಿ ನನಗೆ ಒಂದು 3 ಪ್ಲೇಟ್ ಆಗುವಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, 1 ಕಪ್ ರವೆಗೆ ಒಂದು 3 ಪ್ಲೇಟ್ ಆಗುವಷ್ಟು ಇಲ್ಲಿ ರೆಡಿಯಾಗಿದೆ. ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ಒಂದು ದಿನ ಒಣಗಿಸಿದ್ರೆ ಅಷ್ಟೇ ಸಾಕು. ಇವಾಗ ನೋಡಿ ಯಾವ ಥರ ಆಗಿದೆ ಅಂತ. ಚೆನ್ನಾಗಿ ಒಣಗಿದ ಮೇಲೆ ಅದು ಯಾವ ಥರ ಬಂದಿದೆ ಅಂತ ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್. ಇದನ್ನು ನೀಟಾಗಿ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ನಮ್ಗೆ ಯಾವಾಗ ಬೇಕು ಆವಾಗ ಎಣ್ಣೆಗೆ ಹಾಕೋಬೋದು. ಇವಾಗ ನೋಡ್ತಿದ್ರೆ ಎಣ್ಣೆ ಕೂಡ ಕಾದಿದೆ. ನಾವು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು, ಯಾಕೆಂದರೆ ಬೇಗ ಅದು ಸೀದ್ಬಿಡುತ್ತೆ. ಅದಕ್ಕೆ ಹಾಕಿದ ತಕ್ಷಣ ನಾವು ಬೇಗ ತೆಗೆದುಬಿಡಬೇಕು. ನೋಡಿ ಯಾವ ಥರ ಬಂದಿದೆ ಅಂತ. ಟೇಸ್ಟು ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ಸಿಗೋ ಥರನೇ ನಮಗೆ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ಈಗ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಫ್ರೆಂಡ್ಸ್ ನಾನಿಲ್ಲಿ ಚಾಟ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಂದರೆ ಅದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ಯಾಕೆಂದರೆ ನಾವು ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ, ಮೊದಲಾಗಲೇ ಉಪ್ಪನ್ನ ಹಾಕಿರೋದ್ರಿಂದ ಉಪ್ಪು ಏನು ಆ್ಯಡ್ ಮಾಡೋದ್ರಿಂದ ಬೇಡ. ಇವಾಗ ನೋಡಿ ಇದಕ್ಕೆ ಬಿಸಿ ಇದ್ದಾಗಲೇ ಸ್ವಲ್ಪ ಚೆನ್ನಾಗಿ ಇದನ್ನು ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಕುರ್ಕುರೆ ಸ್ನ್ಯಾಕ್ಸ್ ರೆಡಿಯಾಗಿದೆ. ತುಂಬಾ ಈಸಿಯಾಗಿ 2 ಆಲೂಗೆಡ್ಡೆ ಬಳಸ್ಕೊಂಡು ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕುರ್ಕುರೆನ ಮಾಡ್ಕೋಬೋದು. ಅದರಲ್ಲೂ ಮಕ್ಕಳಿಗೆ ತುಂಬ ರೆಸಿಪಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.